ದಮಯಂತಿ ಅತ್ಗೆನ ಒಳ್ಳೆ ಪೊಸಿಷನ್ ಅಲ್ಲಿ ನಿಲ್ಸಿ ಅತ್ಗೆ ಸಪೋರ್ಟ್ ಆಗಿರೋಣ ಅಂತ ನನಗನ್ನಿಸ್ತಿದೆ. ನಿನಗೂ ನಮ್ಮ ಅಕ್ಕನಿಗೂ ಹಾಗನ್ಸುತ್ತೆ ಅಂತ ನನ್ನನ್ನೇನ್ ಮಾಡುವಂತೀಯ? ಅಂದ್ರೆ ಏನಿಲ್ಲ ರೀ, ಏನೋ ಸ್ವಲ್ಪ ನೀವು ಮಾತಿನ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ. ಯಾರ ಮೇಲೂ ನಿನಗೆ ಪ್ರೀತಿನೇ ಇರೋದಿಲ್ಲ, ಅಂಥದ್ರಲ್ಲಿ ಹೊಸದಾಗಿ ನಮ್ಮ ಅಕ್ಕನ ಮೇಲೆ ಪ್ರೀತಿ ತೋರಿಸ್ತಾ ಇದ್ಯಾ? ಯಾಕಿರಲ್ಲ ರೀ, ನಮ್ಮ ಅತ್ತಿಗೆನೆ ಅಲ್ವಾ, ಅವ್ರ ನಾಯಕಿ ಆದ್ರೆ ಅವ್ರ ಜೊತೆ ನನ್ನನ್ನು ಸೇರ್ಸ್ಕೋತಾರೆ. ನನಗ್ ಕೂಡ ಯಾವ್ದೋ ಚಿಕ್ಕ ಸ್ಥಾನ ಕೊಡ್ತಾರಲ್ವಾ, ಅದಕ್ಕೆ ಒಂದ್ಸರಿ ನೀವು ಅತ್ತೆಯವ್ರ ಹತ್ರ ಯಾಕೆ ಮಾತಾಡ್ಬಾರ್ದು? ಇಲ್ಲಿವರೆಗೂ ನಿಮ್ಮಮ್ಮನೂ ನಿನ್ ತಮ್ಮನೂ ಮಾಡಿರೋ ಕೆಲ್ಸಕ್ಕೆ ನಿನ್ನೂ ನನ್ನನ್ನು ಹೊರಕಾಕ್ದೆ ಮನೇಲಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಅದೇ ದೊಡ್ಡ ವಿಷಯ. ಈಗ ಅನಾವಶ್ಯಕವಾಗಿ ಅಧಿಕಾರ ಬೇಕು, ಆಸ್ತಿ ಬೇಕು ಅಂತ ಮಾತಾಡ್ದೆ ಅಂತ ಇಟ್ಕೋ. ಇಬ್ರು ಬೀದಿಗೆ ಬಿದ್ದು ನೀನ್ ದೋಸೆ ಹಾಕ್ತಿದ್ರೆ ನಾನ್ ನೀರ್ ಹಾಕ್ಬೇಕಾಗತ್ತೆ. ನೀವು ಮಗನೇ ಅಲ್ವರಿ, ಯಾಕೆ ಬೇಡ ಅಂತೀರಾ? ಸಾಕು, ನೀನ್ ಸುಮ್ನೆ ಇರೇ. ನಮ್ಮಮ್ಮ ಏನಾದ್ರೂ ನಿರ್ಧಾರ ತಗೊಂಡ್ರೆ ಆ ನಿರ್ಧಾರದ ಪ್ರಕಾರನೇ ನಡಿಬೇಕು. ಮಧ್ಯದಲ್ಲಿ ನೀನ್ ಹೇಳ್ದೆ ಅಂತನೋ ನಾನ್ ಹೇಳ್ದೆ ಅಂತನೋ ನಿರ್ಧಾರ ಬದಲಾಗಲ್ಲ. ನೀನ್ ಬೈಸ್ಕೊಳ್ಳೋದು ಸಾಲ್ದು ಅಂತ ನನಗೂ ಬೈಸ್ಕೊ ಅಂತ ಹೇಳ್ತಾ ಇದ್ಯಾ? ಅಯ್ಯೋ, ನಮ್ಮಮ್ಮ ಯಾಕೆ ಇವಾಗ ಫೋನ್ ಮಾಡ್ತಿದ್ದಾಳೆ? ಹಲೋ, ರಾಂಗ್ ನಂಬರ್ ರೀ, ಇನ್ಯಾವತ್ತೂ ನಂಗೆ ಫೋನ್ ಮಾಡಬೇಡ್ರಿ. ರಾಂಗ್ ನಂಬರ್ ರೀ, ಹೇಳ್ಬಿಟ್ಟೆ. ಏನು, ಕನಿಷ್ಠ ಫೋನಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ತೇನೆ ರಾಂಗ್ ನಂಬರ್ ಅಂತಿದ್ಯಾ? ಅಯ್ಯೋ, ಏನೋ ಮಾತ್ ಕೇಳಿಸ್ತಿದೆ ರೀ, ಏನೋ ರೆಕಾರ್ಡ್ ಮಾಡಿರೋದಿರತ್ತಲ್ವಾ, ಅದೇ. ರೆಕಾರ್ಡ್ ಮಾಡಿರೋಂಥ ಮಾತಿಗೆ ರಾಂಗ್ ನಂಬರ್ ಅಂತ ಯಾಕೆ ಹೇಳ್ದೆ? ಕಟ್ ಮಾಡ್ಬೋದಿತ್ತಲ್ಲ. ಅಂದ್ರೆ ಏನ್ ಹೇಳ್ಬೇಕೋ ಗೊತ್ತಾಗ್ದೆ. ಇವಳನ್ನ ಆಚೆ ಬಾ ಅಂತ ಹೇಳ್ಬೇಕು, ಫೋನ್ ಮಾಡದೆ ಕಟ್ ಮಾಡ್ತಿದ್ದಾಳೆ. ಏನ್ ಮಾಡ್ತಿದ್ದಾಳೆ ಇವಳು? ಮತ್ತೆ ರಾಂಗ್ ನಂಬರ್ ಏನಾ? ಹಲೋ, ಮುತ್ಯಾಲಮ್ಮ, ನೀನಾ? ಚೆನ್ನಾಗಿದ್ಯಾ? ಏನ್ರಿ, ಗೊತ್ತಿರೋರು ಮುತ್ಯಾಲಮ್ಮ ಅಂತ. ಹಲೋ 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 ಮುತ್ಯಾಲಮ್ಮ, ಇಲ್ಲಿ ಸಿಗ್ನಲ್ಸ್ ಇಲ್ಲ, ನಾನು ಆಚೆ ಬರ್ತೀನಿ, ಒಂದ್ ನಿಮಿಷ ಮಾತಾಡ್ ಬರ್ತೀನಿ ರೀ. ಹಲೋ, ಚಿನ್ನಿ, ಚಿನ್ನಿ. ಅಪ್ಪ. ಲೈ ಚಿನ್ನಿ. ಏನಪ್ಪ? ಏನೋ ಈ ತಿಂಗಳು ಲೆಕ್ಕ ಬರೆಯೋದೆಲ್ಲ ಮುಗೀತಾ? ಹಾ, ಮುಗೀತಪ್ಪ. ಏನ್ ಬರ್ದಿದಿರೋ ಏನೋ, ಇನ್ನೊಂದ್ಸರಿ ಅದನ್ನೆಲ್ಲ ಸರಿಯಾಗಿ ನೋಡು. ನಮಗೊಂದು ರೂಪಾಯಿ ನಷ್ಟ ಆದ್ರೂ ಪರವಾಗಿಲ್ಲ, ನಮ್ಮನ್ನ ನಂಬ್ಕೊಂಡಿರೋರ್ಗೆ ಒಂದ್ ಪೈಸೆ ಕೂಡ ನಷ್ಟ ಆಗ್ಬಾರ್ದು. ಇಲ್ಲಪ್ಪ, ಎಲ್ಲ ಸರಿಯಾಗೇ ಇದೆ. ಒಂದ್ಸಲ ತಗೊಂಡ್ ಬಾ ನೋಡೋಣ. ಸರಿಯಪ್ಪ. ಹಲೋ ಅಮ್ಮ, ಫೋನ್ ಕಟ್ ಮಾಡಿದೆ ಅಂದ್ರೆ ಏನರ್ಥ? ಅಷ್ಟು ಕೂಡ ಗೊತ್ತಾಗಲ್ವಾ ನಿನ್ಗೆ? ಪದೇ ಪದೇ ಫೋನ್ ಮಾಡ್ತಾನೆ ಇದೆಯಾ? ನಿಮ್ ಮನೆ ಮುಂದೆ ಇದ್ದೀನ್ ಕಣೆ. ಅವ್ರು ಎಲ್ಲಿ ನೋಡ್ಬಿಡ್ತಾರೋ ಅನ್ನೋ ಭಯದಲ್ಲಿ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಫೋನ್ ಮಾಡ್ದೆ. ಅಯ್ಯೋ, ಮನೆ ಮುಂದೆನೇ ಇದೆಯಾ? ಅಮ್ಮ, ನೀನ್ ನನ್ ಕತೆ ಮುಗ್ಸೋ ತರ ಇದೆಯಾ? ಅಯ್ಯೋ, ಮನೆ ಹೊರಗಡೆನೇ ಇದ್ದಾಳ. ಮನೇಲಿ ಯಾರಾದ್ರೂ ನೋಡಿದ್ರೆ ನನ್ನ ಕತೆ ಮುಗ್ದಂಗೆ. ಯಾರದು?
ತುಂಬಾ ಹಸಿವಾಗ್ತಿದ್ಯಮ್ಮ, ಸ್ವಲ್ಪ ಊಟ ಇದ್ರೆ ಕೊಡಿ. ಇನ್ನೂ ಅಡ್ಗೆ ತಯಾರಾಗಿಲ್ಲ, ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಇವಳನ್ನ ಎಲ್ಲೋ ನೋಡ್ದಂಗಿದ್ಯಲ್ಲ. ಅಮ್ಮ, ಊಟ ಹಾಕಮ್ಮ ತಾಯಿ. ಕಲಾವತಿ, ಇತ್ತಗೋ ನಿನ್ ಕ್ಯಾಮ್ರಾ. ಎಲ್ ಬೇಕೋ ಅಲ್ಲಿ ಇಟ್ಬಿಟ್ರೆ ಹೇಗೆ? ಏನಾದ್ರೂ ಆದ್ರೆ ನಿನಗೆ ಬೇಜಾರಲ್ವಾ? ಹೋಗಿ ನೋಡ್ಕೋ, ಹೋಗು ಹೋಗು ಹೋಗು. ಅಮ್ಮ, ಯಾರೋ ಊಟ ಅಂತ ಕೇಳ್ಕೊಂಡ್ ಬಂದಿದ್ರು. ಊಟ ಇದ್ರೆ ಕೊಡಿ. ಬರ್ಬೇಡ ಅಂತ ಹೇಳಿದ್ನಲ್ವಾ, ಮತ್ತೆ ಬಂದೆ? ನಿಮ್ಮಮ್ಮ ಅಲ್ವಮ್ಮ, ನೋಡ್ಬೇಕು ಅನಿಸ್ತು ಬಂದೆ. ಅವ್ರು ನೋಡಿದ್ರೆ ನೋಡ್ಕೊಳ್ಳೋದಕ್ಕೆ ನೀನೂ ಇರಲ್ಲ. ಗೊತ್ತು, ಅದಕ್ಕೆ ಫೋನ್ ಮಾಡ್ದೆ, ನೀನೇ ತೆಗಿಲಿಲ್ಲ. ಅಮ್ಮ, ಎದುರುಗಡೆ ನನ್ ಗಂಡ ಇದ್ದ, ಹೇಗ್ ತೆಗಿ ಅಂತೀಯ? ಸರಿ ಬಿಡು, ಆ ಹುಡುಗಿ ಯಾರು? ಎಲ್ಲೋ ನೋಡ್ದಂಗಿದ್ಯಲ್ಲ. ಆ ಹುಡುಗಿ ಇಲ್ಲಿ ಹುಡುಗಿ ಅಲ್ಲ. ಎಲ್ಲಿ ನೋಡಿರ್ತೀಯ? ಇಲ್ಲ ಕಣೆ, ಅವಳನ್ನ ನಾನು ಚೆನ್ನಾಗಿ ನೋಡಿದೀನಿ ಅನ್ನಿಸ್ತಿದೆ. ಕಲ್ಯಾಣಿ ಜೊತೆ ಹೊರಗಡೆ ಬಂದಾಗೆಲ್ಲೋ ನೋಡಿರ್ತೀಯ ಬಿಡು. ಮೊದ್ಲು ನೀನ್ ಇಲ್ಲಿಂದ ಹೊರಡು. ರಮಣಮ್ಮಂಗ್ ದುಡ್ಡು ಕೊಟ್ಟಿದ್ದೀನಿ, ಅವಳು ಕೊಡ್ತಾಳೆ. ಮೊದ್ಲೇ ಎಲೆಕ್ಷನ್ ಸಮಸ್ಯೆಯಲ್ಲಿದ್ದೀನಿ. ನೀನೇನೋ ಕರಕುಶಲ ಕಾರ್ಮಿಕರ ಸಂಘಕ್ಕೆ ಅಧ್ಯಕ್ಷ ಆಗ್ತೀಯ ಅಂದ್ರೆ ಅದು ಕೂಡ ಆಗ್ಲಿಲ್ಲ. ಅಮ್ಮ, ಈ ಕಡೆ ದಮಯಂತಿ, ಆ ಕಡೆ ಅನುಪಮ್ಮ ಅಮ್ಮ ಇಬ್ರು ಇದ್ರೆ ಅವ್ರ ಮಧ್ಯದಲ್ಲಿ ನನ್ನ ನಿಲ್ಲೋಕ್ ಬಿಡ್ತಾರಾ? ನಿನ್ನ ಈ ಮನೆ ಮಹಾರಾಣಿ ಮಾಡ್ಬೇಕು, ನಿನ್ನ ರಾಣಿ ತರ ನೋಡ್ಬೇಕು ಅಂತ ನಾನು ಎಷ್ಟು ಪಾಪಗಳು ಮಾಡ್ದೆ. ಆದ್ರೆ ಏನು ಪ್ರಯೋಜನ ಆಗ್ಲಿಲ್ವಲ್ಲ. ಭಿಕ್ಷೆ ಬೇಡೋರು ಬಂದಿದ್ರಂತಲ್ಲ, ಎಲ್ಲಿ? ಅವಳು ಹೊರಟೋದ್ಲು ಕಲ್ಯಾಣಿ. ಅಯ್ಯೋ, ಅನ್ನ ತರೋ ಅಷ್ಟ್ರಲ್ಲೇ ಹೊರಟೋದ್ರ? ನಮ್ ತಾಯಿನ ಕೊನೆಗೆ ಭಿಕ್ಷುಕಿಯಾಗಿ ಮಾಡ್ದೆ ಅಲ್ವಾ ಕಲ್ಯಾಣಿ? ಅವಕಾಶ ಸಿಕ್ಕ ದಿನ ನಿನ್ನ ಅಂತ್ಯ ನೋಡ್ದೇನೆ ಬಿಡಲ್ಲ ನಾನು. ಅಮ್ಮ, ಕಲ್ಯಾಣಿ ಏನು ಹೇಳಿಲ್ಲ, ನಾನೇ ಅವಳನ್ನ ಕೇಳ್ತಿರೋದು. ಅವ್ರ ಮಧ್ಯದಲ್ಲಿ ನಿಂದೇನ್ ಜಗಳ? ಅವನಿಗೆ ಇಷ್ಟ ಆಗಿದ್ದು ಅವನ ಹೆಂಡತಿ ಕಲಿಗ್ ನೇಲ್ ಪೊಲೀಸ್ ಹಚ್ತಾ ಇದ್ದಾನೆ. ಈ ಕಲ್ಯಾಣಿನ ಹೇಗ್ ದಾರಿಗೆ ತರೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಳೋ ಮಾತನ್ನ ಕೇಳಲ್ಲ, ನನ್ ಮಾತಂದ್ರೆ ಲೆಕ್ಕಕ್ಕೆ ಇಲ್ಲ. ಏನ್ ಮಾಡ್ಲಿ? ಏನಾಂಟಿ, ಒಬ್ರೇ ನೀವೇ ಮಾತಾಡ್ಕೊಳ್ತಿದ್ದೀರಾ? ನನಗೆ ಆ ಪದವಿ ಬೇಕು, ಆದ್ರೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನೀನು ದುಬೈಲ್ ಬೆಳೆದು ದುಬೈಲ್ ಓದ್ಕೊಂಡ್ ಬಂದಿದ್ಯಲ್ಲ, ಈ ನೀನು ವಿದೇಶಿ ತಲೆಯಿಂದ ನನ್ಗೊಂದು ಐಡಿಯಾ ಕೊಡು ನೋಡೋಣ. ಕಲ್ಯಾಣಿನ ನನ್ನ ಮಗ ಒಪ್ಸಕ್ಕಾಗಿಲ್ಲ ಅಂದ್ರೂ ನಾನು ಒಪ್ಪಿಸ್ಬೇಕು. ಆ ಥರದೊಂದು ಐಡಿಯಾ ಏನಾದ್ರೂ ಕೊಡು. ನಾನು ಹೇಳ್ತೀನಿ, ಆದ್ರೆ ನಿಮಗೆ ಕಷ್ಟ ಆಗ್ಬೋದೋ ಏನೋ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನ್ ಅನ್ಕೊಂಡಿದ್ದಾಗ್ಬೇಕು ಅಷ್ಟೇ. ಹಾಗಂದ್ರೆ ಓಕೆ, ನೀವೊಂದ್ ಚಿಕ್ಕ ಕೆಲಸ ಮಾಡ್ಬೇಕು. ಏನು ಅಂತ ಹೇಳು. ನೀವು ಸುಮ್ನೆ ನಿಮ್ ಮಗನ್ ಕೇಳ್ಕೊಳ್ಳೋದು, ಕಲ್ಯಾಣಿ ಕೇಳ್ಕೊಳ್ಳೋದು, ಬೇರೆಯವ್ರನ್ನ ಕೇಳ್ಕೊಳ್ಳೋದು ಇದೆಲ್ಲ ಅವಶ್ಯಕತೆ ಇಲ್ಲ. ಸೀದಾ ಹೋಗಿ ಅನುಪಮಮ್ಮನ ಹತ್ರನೇ ಮಾತಾಡಿ. ಏನೇ ನೀನ್ ಹೇಳ್ತಾ ಇರೋದು? ಅನುಪಮನ ಹತ್ರ ಹೋಗಿ ನಾನು ಬೇಡ್ಕೋಬೇಕಾ? ಆಂಟಿ, ಒಳ್ಳೆಯವ್ರು ಯಾವಾಗ್ಲೂ ಸೆಂಟಿಮೆಂಟಿಗೆ ಬೇಗ ಒಪ್ಕೊಳ್ತಾರೆ. ಒಳ್ಳೆಯವರ ಬಲಹೀನತೆ ಒಳ್ಳೆತನನೇ. ಈ ತರದವ್ರ ಹತ್ರನೇ ನಮ್ ಕೆಲ್ಸನ ಈಸಿಯಾಗಿ ಮಾಡಿ ಮುಗಿಸ್ಬೋದು. ಈ ಮನೇಲಿ ತುಂಬಾ ಸೆಂಟಿಮೆಂಟ್ ಆಗಿ ಒಬ್ರು ಇದಾರೆ ಅಂತ ಅಂದ್ರೆ ಅದು ಕೇವಲ ಅನುಪಮಮ್ಮ ಮಾತ್ರ. ಆಂಟಿ, ನಾನ್ ಹೇಳಿರೋದನ್ನ ತಪ್ಪಾಗಿ ತಿಳ್ಕೊಳ್ದೆ ಯೋಚನೆ ಮಾಡಿ. ಇವಾಗ ನಿಮ್ಗೆ ಅವಕಾಶ ಇದೆ. ಇಂಥ ಟೈಮಲ್ಲಿ
ನೀವ್ ಅವ್ರ ಕಾಲಿಗೆ ಬಿದ್ರು ತಪ್ಪಿಲ್ಲ ಅನ್ಕೊಳ್ಳಿ. ಹೇಗೆ ಕಾಣಿಸ್ತಾ ಇದೀನಿ ನಾನು ನಿನ್ಗೆ? ನಾನ್ ಹೋಗಿ ಆ ಅನುಪಮನ್ ಕಾಲ್ ಹಿಡ್ಕೋಬೇಕಾ? ನನ್ನ ಪ್ರಾಣ ಹೋದ್ರೂ ನಾನು ಆ ಕೆಲಸ ಮಾಡಲ್ಲ. ಅತ್ಗೆ, ಪದವಿ ಬೇಕು ಅಂತೀರಾ, ಏನಾದ್ರೂ ಮಾಡು ಅಂದ್ರೆ ಮಾಡಲ್ಲ ಅಂತೀರಾ. ಇನ್ ಹೇಗ್ ಬರುತ್ತೆ ನಿಮಗ ಪದವಿ? ನಿಮ್ ಮಗನ ಹತ್ರ ಮಾತ್ ತಗೊಂಡಿದ್ದೀರಾ ಸರಿ, ಅತ್ತೆ ಕಲ್ಯಾಣಿ ಹತ್ರ ಮಾತ್ ತಗೊಂಡಿದ್ದಾಳಲ್ವಾ? ಅತ್ತೆಗೆ ಮಾತ್ ಕೊಟ್ಟಿದ್ದೀನಿ ಅಲ್ವಾ ಅಂತ ಆ ಕಲ್ಯಾಣಿ ಶೌರ್ಯನ್ ಮಾತ್ ಕೂಡ ಕೇಳ್ತಿಲ್ಲ. ಇನ್ನು ನಿಮಗ್ ಬೇರೆ ದಾರಿ ಇದೆಯಾ ಹೇಳಿ? ಆದ್ರೂ ಇವಾಗ ನೀವು ಹೋಗಿ ಕಾಲ್ ಹಿಡ್ಕೊಂಡಿದ್ ಮಾತ್ರಕ್ಕೆ ಏನಾಗುತ್ತೆ ಅತ್ಗೆ? ನಿಮ್ಗಿಂತ ಒಂದಿನ ದೊಡ್ಡೋರೇ ಅಲ್ವಾ, ಅಕ್ಕನ್ ಕಾಲಿಗೆ ನಮಸ್ಕಾರ ಮಾಡ್ದೆ ಅಂತ ಅನ್ಕೋಬೋದಲ್ವಾ? ಒಂದು ದಿನ ದೊಡ್ಡೋಳಲ್ವಾ ಅಂತ ನಾನೀಗ ಹೋಗಿ ಅವಳು ಕಾಲ್ ಹಿಡ್ಕೊಂಡ್ರೆ ಇಲ್ಲಿವರೆಗೂ ನನ್ಗಿದ್ದಿದ್ದ ಗೌರವ ಏನಾಗ್ಬೇಕು, 10 ಜನದ ಮುಂದೆ ನನ್ ಮರ್ಯಾದೆ ಏನಾಗ್ಬೇಕು? ಆಂಟಿ, ನಿಮಗೆ ಅನುಪಮಮ್ಮ ಅಂದ್ರೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು. ಅವರು ಏನಾದ್ರೂ ಸರಿ, ಅವರಿಂದ ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಿಮಗೇನೋ ಇಮೇಜ್ ಇದೆ, ಅದು ಹೋಗ್ಬಿಡುತ್ತೆ, ಎಲ್ಲರೂ ನಿಮ್ಮನ್ನೇ ಹೈಲೈಟ್ ಮಾಡ್ತಾರೆ ಅನ್ನೋ ತರ ಮಾತಾಡ್ತಿದ್ದೀರಾ. ಆ ತರ ಇಲ್ಲ ಆಂಟಿ, ಜಸ್ಟ್ ನೀವ್ ಅನ್ಕೊಳ್ತಿದ್ದೀರಾ ಅಷ್ಟೇ. ಏನೇ ಮಾತಾಡ್ತಾ ಇದ್ಯಾ? ಅನುಪಮಮ್ಮನ್ನ ನೋಡೋಕೆ ಇಲ್ಲಿರೋ ಕೆಲಸದವ್ರು ಕೂಡ ಲೈನ್ ಹಚ್ತಾರೆ. ಕಲ್ಯಾಣಿ ಏನ್ ಹೇಳಿದ್ರು ಸರಿ, ಮನೆ ಕೆಲಸದವರೆಲ್ಲ ಕೇಳ್ತಾರೆ. ಆದ್ರೆ ನೀವ್ ಹೇಳಿದ್ ಒಂದಿನಾದ್ರೂ ಮನೆ ಕೆಲಸದವರು ಮಾತ್ ಕೇಳಿದಾರ? ಅದೇ ಆ ಬಾಲಾಜಿ ಅವನು. ಅಮ್ಮವ್ರೆ, ನೀವು ನನ್ನ ಜೊತೆ ಆ ರೀತಿ ನಡ್ಕೊಳ್ಳೋದು ನನಗಿಷ್ಟ ಆಗ್ತಿಲ್ಲ. ನಾನು ಯಾರಿಗೆ ಗೌರವ ಕೊಡಬೇಕೋ ಎಲ್ರಿಗೂ ಗೌರವ ಕೊಡ್ತಾ ಇದ್ದೀನಿ ತಾನೆ. ಅದಕ್ಕೂ ಇದಕ್ಕೂ ಏನು ಹೋಲಿಸ್ತೀರಮ್ಮ? ಮಧ್ಯದಲ್ಲಿ ನನ್ನ ಯಾಕೆ ತಗೊಂಡ್ ಬರ್ತಾ ಇದ್ದೀರಾ? ಕಲಾವತಿ ಹೇಳಿದ್ರಲ್ಲಿ ತಪ್ಪೇನೋ ಇದೆ, ಹೋಗೋ ಇಲ್ಲಿಂದ. ಆಂಟಿ, ನಿಮ್ ಮಗ ಆಗಿರೋದಕ್ಕೆ ಶೌರ್ಯ ತನ್ನ ಪ್ರಯತ್ನ ಮಾಡ್ತಾನೆ. ಹಾಗಂತ ನೀವ್ ಕೂಲ್ ಆಗಿದ್ರೆ ನಿಮಗೆ ಕಷ್ಟ. ಸೊ ನನ್ ಮಾತ್ ಕೇಳಿ ನಿಮ್ ಪ್ರಯತ್ನ ನೀವ್ ಮಾಡಿ. ಹೌದತ್ಗೆ, ಕಲಾವತಿ ಹೇಳಿದ್ ಕೂಡ ನಿಜಾನೇ. ಶೌರ್ಯ ಏನೋ ಮಾಡ್ತಾನೆ ಅಂತ ನೀವ್ ಸುಮ್ನೆ ಕೂತ್ಕೊಂಡ್ರೆ ಹೇಗೆ? ನಿಮ್ ಪ್ರಯತ್ನ ಏನೋ ನೀವ್ ಮಾಡ್ಬೇಕಲ್ವಾ? ಇದೊಂದ್ಸಲ ನನ್ ಮಾತ್ ಕೇಳಿ ಕಣ್ ಮುಚ್ಕೊಂಡ್ ಕಾಲ್ ಹಿಡ್ಕೊಳ್ಳಿ. ಇಲ್ಲಿವರೆಗೂ ಒಂದಿನೂ ಅನುಪಮನ್ ಮುಂದೆ ತಲೆ ತಗ್ಸಿ ಮಾತಾಡ್ದೋಳಲ್ಲ, ಅಂಥದ್ರಲ್ಲಿ ನಾನು ಅವಳ ಹತ್ರ ಬೇಡ್ಕೋಬೇಕಾ? ಆ ಕೃಷ್ಣನಂತವನೇ ಕುಚೇಲನ್ ಕಾಲ್ ಹಿಡಿಯೋದು ತಪ್ಪಲಿಲ್ಲ. ಇನ್ನು ನಾನೇನ್ ಮಹಾ ಅಂತ ಮನ್ಸಿಗೆ ಸಮಾಧಾನ ಹೇಳ್ಕೋಬೇಕು. ಏನ್ ದಮಯಂತಿ? ಅಯ್ಯೋ, ಅಂಥದ್ದೇನಿಲ್ಲ. ಅದು ಏನೂ ಇಲ್ಲ ಅನುಪಮ. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಗೆ ಶುರು ಮಾಡೋದು ಅದು ಅರ್ಥನೇ ಆಗ್ತಾ ಇಲ್ಲ. ನೀನು ನಮಗೋಸ್ಕರ ಏನೇನೋ ಮಾಡಿದ್ಯಾ, ನಮ್ಮ ಕುಟುಂಬಕ್ಕೋಸ್ಕರ ಏನೇನೋ ತ್ಯಾಗ ಮಾಡಿದ್ಯಾ. ಅಷ್ಟಕ್ಕೂ ನೀನು ಒಳ್ಳೆತನದ ಬಗ್ಗೆ ಎಷ್ಟು ಹೊಗಳಿದ್ರು ಅದು ಕಮ್ಮಿನೇ. ಇಷ್ಟೆಲ್ಲ ತ್ಯಾಗ ಮಾಡಿರೋ ನೀನು ನನಗೋಸ್ಕರ ಇನ್ನೊಂದು ತ್ಯಾಗ ಮಾಡ್ತೀಯಾ? ಕೇಳೋದಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಆದರೂ ಕೇಳ್ತಾ ಇದ್ದೀನಿ. ನಿನಗೆ ಗೊತ್ತಲ್ವಾ, ನಾನು ಅಷ್ಟು ಸುಲಭವಾಗಿ ಯಾರನ್ನೂ ಏನೂ ಕೇಳಲ್ಲ. ಅಷ್ಟಕ್ಕೂ ಕೇಳಿ ಇಸ್ಕೊಳ್ಳೋದು ನನಗಿಷ್ಟನೂ ಆಗಲ್ಲ. ಅದಕ್ಕೆ ಅಪ್ಪ ಅಮ್ಮನ್ನು ಕೂಡ ಯಾವತ್ತೂ ಏನೂ ನಾನು ಕೇಳ್ದೋಳಲ್ಲ. ಅಂಥದ್ರಲ್ಲಿ ನಾನು ಮೊದಲನೇ ಸಲ ನಿನ್ನ ಮುಂದೆ ನಂತನನ ಬಿಟ್ಟು ತಲೆ ತಗ್ಸಿ
ಸಹಾಯ ಮಾಡು ಅಂತ ಕೇಳ್ತಾ ಇದ್ದೀನಿ. ನನಗೋಸ್ಕರ ನೀನ್ ಆ ಪದವಿನ ತ್ಯಾಗ ಮಾಡಬೇಕು. ಆ ಪದವಿ ನನಗೆ ಸಿಗೋ ಹಾಗೆ ಮಾಡಬೇಕು. ಅನುಪಮಮ್ಮ ತ್ಯಾಗ ಮಾಡ್ಬೇಕು ಅಂದ್ರೆ ಅಜ್ಜಿ ಅದಕ್ಕೆ ಒಪ್ಕೋಬೇಕು ಅಲ್ವಾ? ನೀನ್ ಕೇಳಿದ್ರೆ ನಮ್ಮಮ್ಮ ಒಪ್ಕೋತ. ಏನೇ ತಮಾಷೆ ಮಾಡ್ತಾ ಇದ್ಯಾ? ನಾನು ಅನುಪಮ ಅನ್ಕೊಂಡ್ ಮಾತಾಡ್ತಾ ಇದ್ರೆ ನನ್ನ ಹತ್ರನೇ ನಾಟಕ ಆಡ್ತೀಯಾ? ನಿಮ್ ಮನ್ಸಲ್ಲಿರೋ ಬೇಜಾರ್ ಹೇಳ್ಕೊತಿದ್ದೀರಾ ಅಂತ ಕೇಳಿಸ್ಕೊಳ್ತಾ ಇದ್ದೆ. ಆದ್ರೆ ನೀವು ಪದವಿಗೋಸ್ಕರ ನಮ್ಮ ಅಮ್ಮನ್ನ ಕೇಳೋದು ಅಂದ್ರೆ ಏನತ್ತೆ? ನನ್ ಕರ್ಮ ಹಾಗಿದೆ, ಏನ್ ಮಾಡಕ್ಕಾಗತ್ತೆ? ನೀನ್ ನನ್ ಕಡೆ ಇಲ್ವಲ್ಲ. ನಿಮ್ ಮಗ ನಿಮ್ ಕಡೆ ಇದ್ದ ಹಾಗೆ ನಾನು ನಮ್ಮಮ್ಮನ ಕಡೆ ಇದ್ದೀನಿ. ನೀನು ನಮ್ಮಮ್ಮ ಮನೇಲಿರೋರು ಎಲ್ರು ಆ ಅನುಪಮನ್ ಕಡೆ ಇದ್ರೆ ನನ್ ಕಡೆ ಇರೋರು ಯಾರು? ನನಗ ಪದವಿ ಬೇಕು. ನಾನೇನ್ ಪದವಿ ಬೇಕು ಅಂತ ಕೇಳಲಿಲ್ಲ ದಮಯಂತಿ. ನೀನೊಂದ್ಸರ್ತಿ ಅಮ್ಮನ ಹತ್ರ ಮಾತಾಡು. ಈ ಪದವಿನ ಬಿಟ್ಕೊಡಕ್ಕೆ ನಾನು ಯಾವತ್ತೂ ಕೂಡ ರೆಡಿಯಾಗಿರ್ತೀನಿ. ನೀನ್ ಆಗಲ್ಲ ಅಂತ ಹೇಳ್ದೆ ಹೋದ್ರೆ ನಮ್ಮಮ್ಮನ್ನ ನಾನು ಕೇಳೋದ್ರಲ್ಲಿ ಏನ್ ಪ್ರಯೋಜನ ಇದೆ? ನೀನೇ ಹಿಂದೆ ಸರಿ. ನೀನೇ ಹೋಗಿ ನಮ್ಮಮ್ಮನ ಹತ್ರ ಆ ಮಾತು ಹೇಳು. ಇಲ್ಲ ಅಂತಂದ್ರೆ ನಿನ್ ಮಗಳು ನನ್ನ ಮಗನ್ ಜೊತೆ ಹೇಗ್ ಸಂಸಾರ ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ನನ್ನ ಮಗಳು ಸಂಸಾರ ಮಾಡೋದಕ್ಕೂ ಈ ಪದವಿಗೂ ಏನ್ ಸಂಬಂಧ? ನನ್ನ ಮಗನ್ನ ನಿನ್ನ ಮಗಳು ಬುಟ್ಟಿಗೆ ಹಾಕೊಂಡು ನನ್ನಿಂದ ಅವನನ್ನ ದೂರ ಮಾಡ್ತಾ ಇದ್ದಾಳೆ. ಅದು ನಿನ್ನ ಭ್ರಮೆ. ನೀನು ಪದವಿ ಆಸೆಗೋಸ್ಕರ ನನ್ನ ಮಗಳನ್ನ ಇಕ್ಕಟ್ಟಿಗೆ ಸಿಗಿಸ್ತಾ ಇದ್ರೆ ನಾನ್ ನೋಡ್ಕೊಂಡು ಸುಮ್ನಿರ್ತೀನಾ? ಅಂಥ ಯೋಚನೆ ನಿನಗೆ ಇದ್ದಿದ್ದೆ ಆದ್ರೆ ನೀನು ಬಯಸ್ತಿರೋ ಪದವಿನ ನಿನಗ್ ಸಿಗದೆ ಇರೋ ಹಾಗೆ ನಾನ್ ಮಾಡ್ತೀನಿ, ನೋಡ್ತೀರ. ಗಂಡ ಬಿಟ್ಟಿರೋಳಲ್ವಾ, ನೀನ್ ಏನ್ ಬೇಕಾದ್ರೂ ಮಾಡ್ತೀಯಾ? ಅತ್ತೆ, ಈಗ ನಮ್ಮಮ್ಮಂಗೆ ಬೇಜಾರಾಗೋ ಹಾಗೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಏನೇ ನನಗೆ ಮರ್ಯಾದೆ ಕಲ್ಸ್ಕೊಡಕ್ ಬರ್ತೀಯಾ? ಆಂಟಿ, ಏನ್ ನೀವು ಅನುಪಮಮ್ಮನ ಹತ್ರ ಯಾಕೆ ಜಗಳ ಆಡ್ತಿದ್ರಾ? ನಾನಲ್ಲ, ಇವರೇ ನನ್ನ ಹತ್ರ ಜಗಳ ಆಡ್ಕೊಂಡ್ ಬಂದಿರೋದು. ಯಾರು ದಿಕ್ಕಿಲ್ದಿರೋರ್ಗೆ ಇವಳೇನೋ ದಿಕ್ಕು ಅನ್ನೋ ಹಾಗೆ ನನಗೆ ಎದುರುತ್ರ ಕೊಟ್ಕೊಂಡು ಬರ್ತಾ ಇದ್ದಾಳೆ. ಅತ್ತೆ, ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರೋದಿಲ್ಲ. ಏನು ಮಾಡ್ತೀಯೇ? ಹಾ, ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ? ಹಾ, ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನೋ ನಮ್ಮಮ್ಮ ಸ್ವಲ್ಪ ದಯೆ ತೋರಿಸಿರೋದಿಕ್ಕೆ ಅಮ್ಮ ಮಗಳಿಬ್ರು ನಮ್ಮೆಲ್ರ ಮೇಲೆ ದರ್ಪ ತೋರಿಸ್ಕೊಂಡು ಬದುಕ್ತಾ ಇದ್ದೀರಾ. ಅದೇ ಆವತ್ತು ನಮ್ಮಮ್ಮ ನಿಮ್ಮಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರೆ ಇವತ್ತೆಲ್ಲಿರ್ತಿದ್ಲು ಅಂತ ಆ ದೇವ್ರಿಗೆ ಗೊತ್ತು. ಆಂಟಿ, ಏನಿದು? ಅನುಪಮಮ್ಮನ ಹತ್ರ ಜಗಳ ಆಡ್ತಿದ್ರಾ? ಜಗಳ ಮಾಡ್ದೆ ಏನ್ ಮಾಡ್ಬೇಕು ಅಂತೀಯ? ಹಾ, ಈ ಗಂಡ ಬಿಟ್ಟಿರೋಳಿಗೆ ಕೆಲ್ಸಕ್ಕೆ ಬಾರ್ದೇ ಇರೋಳೊಬ್ಳು ಜೊತೆ ಸಿಕ್ಕಿದಾಳೆ. ಅತ್ತೆ, ಮಾತು ಸರಿಯಾಗಿ ಬರ್ಲಿ. ಏನೇ ನಾಲ್ಗೆ ಉದ್ದ ಆಗ್ತಿದೆ? ಊರವ್ರ ಮೇಲೆ ಬಿದ್ದು ಬದುಕೋದು ಸಾಲ್ದು ಅಂತ ರೋಷ ಬೇರೆ. ಯಾರ ಜೊತೆಲಿ ಏನ್ ಮಾತಾಡ್ತಿದ್ಯಾ ನೀನು? ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಬದುಕೋ ಕರ್ಮ ಅವಳಿಗೇನೆ ಇದೆ. ಈ ಮನೆ ಸೊಸೆ ಅವಳು. ಈ ಮನೆ ಸೊಸೆ ಇಲ್ಲಿರ್ದೆ ಇನ್ನೆಲ್ಲಿರ್ತಾಳೆ? ಗಂಡನ ಮನೇಲಿ ಹೋಗಿ ಬದುಕೋದ್ ಬಿಟ್ಟು ಹುಟ್ಟಿದ ಮನೇಲಿ ಬದುಕ್ತಿರೋಳು ನೀನೇ. ನೀನಂದಿದ್ ಮಾತು ನಿನಗೆ ಸಂಬಂಧ ಪಡುತ್ತೆ. ನನ್ನ ಗಂಡ ಇಲ್ಲಿಲ್ದೆ ಇರುವಾಗ ನಾನ್ ಯಾಕೆ ಇಲ್ಲಿ ಇರ್ಬೇಕು ಅಂತ ಅನುಪಮ ಅನ್ಕೊಂಡಿದ್ರೆ ಇಲ್ಲಿಗಿಂತ ತುಂಬಾ ಚೆನ್ನಾಗಿ ಬದುಕ್ತಿದ್ಲು ಅನುಪಮ.